ಭಗವಂತನ ಸೇವೆ ಮಾಡ್ತಕ್ಕಂಥ ಇವೆರಡು ಕಲ್ಲುಗಳು ದ್ವಾರಪಾಲಕರು, ಇವು ಕಲ್ಲುಗಳಲ್ಲ. ಇದು ತಿಳಿದವರಿಗೆ ದ್ವಾರಪಾಲಕ, ತಿಳಿಯದ ಹಾಗೆ ಇರುವವರಿಗೆ ಕಲ್ಲೇ, ಅದು ಕಲ್ಲಾಗೆ ಉಳಿತದೆ. ಇದರಲ್ಲಿ ನಮ್ಮ ಗುರುಗಳು ತಿಳಿಸಿದ ಪ್ರಕಾರ ನಾವು ಕೆಲವು ಶಕ್ತಿಗಳನ್ನು ತುಂಬಿ ಪ್ರಾಣ ಪ್ರತಿಷ್ಠೆ ಮಾಡಿ ಭಗವಂತನ ಸನ್ನಿಧಿಯಲ್ಲಿ ದ್ವಾರದಲ್ಲಿ ಬಂದು ಹೋಗ್ತಕ್ಕಂಥ ಜನರನ್ನ ಕಾಯಲಿಕ್ಕೆ ಇವು ದ್ವಾರಪಾಲಕರು ಅಂತ ನಾವು ಇಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿಟ್ಟಿರ್ತೀವಿ. ಇದಕ್ಕೆ ನಾವು ದ್ವಾರಪಾಲಕರು ಅಂತೀವಿ. ಹಿಂದಿನ ಯುಗದಲ್ಲಿ ದೇವಾನು ದೇವತೆಗಳಿದ್ದ ಅವರಿಗೆಲ್ಲ ದ್ವಾರಪಾಲಕರಿತಿದ್ರು. ಕಲಿಯುಗದಲ್ಲಿ ಭಗವಂತ ಯಾರಿಗೆ ಕಾಣೋದಿಲ್ಲ, ಹಾಗೆ ಆ ಭಗವಂತನ ಯಾರಿಗೆ ಕಾಣೋದಿಲ್ಲ, ಇವು ಕೂಡ ಹಾಗೆ ಇವು ಯಾರಿಗೆ ಕಾಣೋದಿಲ್ಲ, ಅದ್ರ ಕೆಲಸ ಅವು ಮಾಡ್ತಾ ಇರ್ತವೆ. ಇನ್ನು ಭಕ್ತಾದಿಗಳು ಬಂದವರು ಇಲ್ಲಿ ಕೈ ಮುಗಿದು ನಿಂತಾಗ ಅವರ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಇಲ್ಲಿಂದ ಒಳಗಡೆ ಹೋಗ್ಬೇಕಾದ್ರೆ ಒಂದು ಸಕಾರಾತ್ಮಕ ಶಕ್ತಿ ಬರ್ತದೆ. ಅಂದ್ರೆ ಅವರಿಗೆ ಜ್ಞಾನ, ವೈರಾಗ್ಯ ಏನಿದೆಲ್ಲ, ಭಕ್ತಿ, ಇಂಥವೆಲ್ಲ ಬುದ್ಧಿಗಳು ಉತ್ಪನ್ನ ಆಗ್ತವೆ. ಅಲ್ಲೊಂದು ಸಕಾರಾತ್ಮಕ ಶಕ್ತಿ ಬರ್ತದೆ. ಒಳ್ಳೆ ಮನುಷ್ಯ ಒಳ್ಳೆ ಸದೃಢ ಮನಸ್ಸಿನಿಂದ ಒಳಗಡೆ ಹೋಗ್ತಾನೆ. ಆ ಮನಸ್ಸನ್ನ ಬದಲಾವಣೆ ಮಾಡತಕ್ಕಂತಹ ಕಲ್ಲುಗಳೇ ಇವು ದ್ವಾರಪಾಲಕರು. ದ್ವಾರಪಾಲಕರು ಅಂತೀವಿ ನಾವು. ಹೀಗಿದೆ ನೋಡಿ, ನೀವು ಕೈಯಿಂದ ಮುಟ್ಟಿ ನೋಡಿ, ತಿರುಗಿಸಿ. ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ಭಕ್ತಾದಿಗಳು ಸಂಕಲ್ಪ ಕೂಡ ಮಾಡ್ಕೋಬಹುದು. ಅವ್ರು ಏನಾದ್ರು ಕಷ್ಟ ದುಃಖದಿಂದ ಬಂದಿರ್ತಾರೆ ಭಗವಂತನ ಬೇಡ್ಕೊಳ್ಳಿಕ್ಕೆ, ಭಗವಂತನ ಬೇಡ್ಕೋಬೇಕಂತ ಹೋದ್ರು ಕೂಡ ಡೈರೆಕ್ಟ್ ಆಗಿ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಇವರ ಅಪ್ಪಣೆ ತಗೊಂಡೇ ಒಳಗಡೆ ಹೋಗ್ಬೇಕು. ಹಾಗೆ ಜನ ಭಕ್ತಾದಿಗಳು ಏನು ಮಾಡ್ತಾರೆ, ಇದರಲ್ಲಿ ಅಪ್ಪಣೆ ಕೇಳ್ತಾರೆ. ಭಗವಂತ, ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೀನಪ್ಪ, ನನಗೆ ಒಳ್ಳೇದಾಗುತ್ತಂದ್ರೆ ನೀ ಮೇಲೆ ಬಾ. ಇಲ್ಲಪ್ಪ, ನಿನಗೆ ಇನ್ನೂ ಕಷ್ಟ ಇದೆ, ನೀನು ಹೀಗೆ ಇರ್ತೀಯ ಅಂದ್ರೆ ನೀ ಕೂತಲ್ಲೇ ಕೂರು, ಹೇಳ್ಬೇಡ ಅಂತಂದೇಳಿ ಅವ್ರು ಸಂಕಲ್ಪ ಮಾಡ್ಕೊಂಡು ಆ ಕಲ್ಲನ್ನ ಎತ್ತುತ್ತಾರೆ. ಅವಾಗ ಅವ್ರ ಕೆಲಸ ಆಗೋದಿರ್ತದೆ, ಅದ್ರ ಮೇಲೆ ಬಂದು ಬಿಡ್ತದೆ ಹಗುರವಾಗಿ. ಕೆಲಸ ಆಗೋದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಕಷ್ಟ ಅಲ್ಲ, ಅದು ಹೇಳೋದೇ ಇಲ್ಲ. ಎಷ್ಟೇ ಒದ್ದಾಡಿ ಎತ್ತಿದ್ರು ಕೂಡ ಹೇಳೋದಿಲ್ಲ. ಈ ಕೆಲಸ ಮಾಡ್ತವೆ ದ್ವಾರಪಾಲಕ.